ಅಲ್ಪಸಂಖ್ಯಾತರ ಮನವೊಲಿಕೆಗೆ ಸರ್ಕಾರ ಸರ್ಕಸ್. 600 ಕೋಟಿ ವೆಚ್ಚದ ಯೋಜನೆಗೆ ಸಂಪುಟ ತೀರ್ಮಾನ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೋಗದಂತೆ ಓಲೈಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಕೋಲಾಹಲ ಕೆಲ ಮುಸ್ಲಿಂ ನಾಯಕರ ತಲೆದಂಡಕ್ಕೆ ಕಾರಣವಾಗಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಬಳಿಕ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಸಿಟ್ಟಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಇದೆ. ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ಬಳಿಕ ಅಸಮಾಧಾನಗೊಂಡಿರುವಂತಹ ಮುಸ್ಲಿಂ ಸಮುದಾಯವನ್ನ ಸಮಾಧಾನಪಡಿಸಲು ಸರ್ಕಾರ ಈಗ ಸರ್ಕಸ್ ಮಾಡ್ತಾ ಇದೆ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೋಗದಂತೆ ಓಲೈಕೆ ರಾಜಕಾರಣಕ್ಕೆ ಮುಂದಾಗಿದೆ. ಎಸ್, ರಾಜ್ಯದ ನಾನಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಾ ಇರುವ ಕಾಲೋನಿಗಳನ್ನು 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ನಿರ್ಧಾರ ಮಾಡಿದ್ದಾರೆ. ಈ ಸಂಬಂಧ ಕ್ರಿಯಾ ಯೋಜನೆ ರೂಪಿಸಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಸಂಪುಟ ಸಭೆ ತೀರ್ಮಾನ ಮಾಡಿದೆ. ಈಗಾಗಲೇ ಪಕ್ಷದ ವಿರುದ್ಧ ಸಿಟ್ಟಾಗಿರೋ ಮುಸ್ಲಿಂ ಸಮುದಾಯವನ್ನ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಶತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಪಕ್ಷದ ಎಡವಟ್ಟನ್ನ ವಿಪಕ್ಷ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂಗಳು ಯಾರು ಕೂಡ ಕಾಣಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದಿಷ್ಟೇ ಅಲ್ಲ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಿಬ್ಬಂದಿಗೆ, ಗ್ರಂಥಪಾಲಕರಿಗೆ ವೇತನ ನೀಡಿಲ್ಲ, ಆದರೆ ಅಲ್ಪಸಂಖ್ಯಾತರಿಗೆ ಹಣ ನೀಡಿದ್ದಾರೆ ಅಂತ ರಾಜ್ಯ ಬಿಜೆಪಿ ಆರೋಪ ಮಾಡಿದೆ. ಇಷ್ಟೆಲ್ಲ ಇದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ಸಮುದಾಯದ ಓಲೈಕೆ ಯಾಕೆ ಮುಖ್ಯವಾಯಿತು? ಇದರ ಹಿಂದಿನ ಅಜೆಂಡಾ ಏನು ಅನ್ನೋದನ್ನ ಎಳೆ ಎಳೆಯಾಗಿ ತಿಳಿಯೋಣ ಬನ್ನಿ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 600 ಕೋಟಿ ಕೊಡ್ತಾ ಇದ್ದಾರೆ ಅಂತ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಈ ಕೆಲಸನ ಮಾಡಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗಿದೆಯಾ? ದಾವಣಗೆರೆ ಬೈ ಎಲೆಕ್ಷನ್ ಹೊಡೆತ ಸರಿಪಡಿಸಿಕೊಳ್ಳೋದಕ್ಕೆ ಈ ಪ್ಯಾಚಪ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಬಹಳ ಬಲವಾಗಿ ಕೇಳಿಬಂದಿತ್ತು. ಅದು ಇಬ್ಬಿಬ್ಬರು ಮುಸ್ಲಿಂ ಮುಖಂಡರುಗಳಿಗೆ ರಿಸೈನ್ ಮಾಡಿ ಅಂತ ಹೇಳಿದ್ದಿರಬಹುದು, ಅಥವಾ ಮುಸ್ಲಿಂ ಅಭ್ಯರ್ಥಿಗೆ ದಾವಣಗೆರೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನೋ ಅಸಮಾಧಾನ ಇರ್ಬೋದು. ಅದು ಹಿಂದೆ ಇಕ್ಬಾಲ್ ಅಹಮದ್ ಸರಡಿಗೆ ಅವರ ವಿಚಾರದಲ್ಲಿ ಅನ್ಯಾಯ ಆಯಿತು, ಅಲ್ಲಿಂದ ಶುರುವಾಗಿ ಹಲವು ಮುಸ್ಲಿಂ ನಾಯಕರಿಗೆ ಇಲ್ಲಿ ಅವಮಾನ ಆಯಿತು ಅನ್ನುವಂಥದ್ದು. ತನ್ವೀರ್ ಸೇಠ್ಗೆ ಮಿನಿಸ್ಟ್ರಿಶಿಪ್ ಕೊಡಲಿಲ್ಲ. ಹೀಗೆ ಸಾಕಷ್ಟು ಅಸಮಾಧಾನಗಳು ಮುಸ್ಲಿಂ ಸಮುದಾಯವನ್ನು ಕಾಡ್ತಾ ಇದೆ ಅಂತ ಹೇಳಲಾಗಿದೆ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೋಗ್ಬಿಟ್ರೆ ಅಂತ ಈಗ ಭಯ ಶುರುವಾಗಿದೆಯಂತೆ ಕಾಂಗ್ರೆಸ್ ಒಳಗಡೆ. ಹಾಗಾಗಿ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ ಹಣ ಕೊಡೋದಕ್ಕೆ ಸರ್ಕಾರ ಒಪ್ಪಿದೆಯಂತೆ. ಇದು ಮತ್ತೊಂದು ಡ್ಯಾಮೇಜ್ ಮಾಡುತ್ತಾ ಅಂತ ಹೇಗೆ ಅಂತಂದರೆ, ನೋಡಿ, ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇರೋವಂಥದ್ದು. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಮತ್ತೆ ಎಡವಟ್ಟು ಮಾಡ್ಕೋತಾರಾ? ಮುಸ್ಲಿಮರನ್ನ ಓಲೈಕೆ ಮಾಡೋಕ್ಕೆ ಹೋಗಿ ಹಿಂದೂಗಳ ವಿರೋಧ ಕಟ್ಟಿಕೊಳ್ಳುತ್ತಾ ಸರ್ಕಾರ ಅನ್ನುವಂಥದ್ದು. ಮುಸ್ಲಿಮರು ತಿರುಗಿ ಬಿದ್ದಿರೋದ್ರಿಂದ ಕಾಂಗ್ರೆಸ್ಗೆ ಈ ರೀತಿ ಓಲೈಕೆ ಮಾಡೋದು ಅನಿವಾರ್ಯ ಆಗಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಏನೋ ಒಟ್ಟು ಗಣಪತಿ ಮಾಡೋದಕ್ಕೆ ಹೋಗಿ ಅವರ ಅಪ್ಪನ ಮಾಡದೇ ಇದ್ರೆ ಸಾಕು ಅನ್ನೋ ಒಂದು ಹಳ್ಳಿ ಗಾದೆ ನೆನಪಾಗುತ್ತೆ. ಕಾಂಗ್ರೆಸ್ ಓಲೈಕೆ ರಾಜಕಾರಣ, ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ರಾಜಕಾರಣ. ಈ ಹಿಂದೆ ಬಜೆಟ್ನಲ್ಲೂ ಕೂಡ ವಿಶೇಷ ಪ್ಯಾಕೇಜ್ ನೀಡಿದ್ದನ್ನು ನಾವು ನೋಡಿದ್ವಿ. ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಇದು ವಿಚಾರ ಆಲ್ರೆಡಿ ಸರ್ಕಾರ ನಿರ್ಧಾರ ತಗೊಂಡಾಗೋಗಿದೆ. ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೊರಟಿದ್ದಾರಂತೆ. ಇಂಥದ್ರಲ್ಲಿ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕೆ ಬೇರೆ ಸಮುದಾಯದ ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಇಲ್ವೇ? ಇದರಲ್ಲೆಲ್ಲ ಜಾತಿ ನೋಡಬೇಕಾ? ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋದ್ರಲ್ಲಿ, ವಿದ್ಯಾಭ್ಯಾಸದ ಅಗತ್ಯಗಳನ್ನು ಪೂರೈಸೋದ್ರಲ್ಲಿ ಜಾತಿ ರಾಜಕಾರಣ ಯಾಕೆ ಮಾಡಬೇಕು? ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ವಿದೇಶದಲ್ಲಿ ಅಧ್ಯಯನಕ್ಕೆ ಅವಕಾಶ ಅಂತ ಯಾಕೆ ಎಲ್ರಿಗೂ ಕೊಟ್ಬಿಡಿ ಅಲ್ಲ? ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂಥವ್ರಿಗೆ ಎಲ್ಲ ಜಾತ್ಯತೀತವಾಗಿ ಎಲ್ರಿಗೂ ಕೊಡ್ಬೋದಲ್ಲ. ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಮಾತ್ರ ಅಂತ ಯಾಕೆ ಇದರಲ್ಲೂ ಜಾತಿ ರಾಜಕಾರಣ ಮಾಡ್ತೀರಾ? ಎಲ್ಲ ಅವ್ರಿಗೂ ಸೇರಿದಂತೆ ಎಲ್ಲರಿಗೂ ಕೊಡಿ ಅನ್ನೋದು ಜನಗಳ ಕೂಗು. ಮೌಲಾನಾ ಆಜಾದ್ ವಸತಿ ಶಾಲೆಗಳ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿದೆ ಸರ್ಕಾರ. ಇದೀಗ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮತ್ತೆ 600 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದೆಯಂತೆ. ಇನ್ನು ಕಾಂಗ್ರೆಸ್ ನಡೆಗೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜಿಬಿಎ ಚುನಾವಣೆ ನಡೆಸೋದಕ್ಕೆ ಸರ್ಕಾರ ಹಣ ಇಲ್ಲ ಅಂತ ಹೇಳ್ತಾರೆ.
ಖಾಲಿ ಇರೋ ಉದ್ಯೋಗಾಕಾಂಕ್ಷಿಗಳನ್ನ ನೇಮಕ ಮಾಡಿಲ್ಲ. ಆಶಾ, ಅಂಗನವಾಡಿ, ಗ್ರಂಥಪಾಲಕರು ಇವರಿಗೆ ಯಾರಿಗೂ ಕೂಡ ಸಂಬಳ ಕೂಡ ಕೊಟ್ಟಿಲ್ಲ. ರೈತರ ಹಾಲಿನ ಪ್ರೋತ್ಸಾಹ ಧನವನ್ನ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಇವೆಲ್ಲವನ್ನೂ ಕೂಡ ಬದಿಗಿಟ್ಟು ಕಾಂಗ್ರೆಸ್ಗೆ ಮುಸ್ಲಿಮರ ಓಲೈಕೆಯೇ ಮುಖ್ಯವಾಯ್ತಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳಿದ್ದಾರೆ. ಸಾಲು ಸಾಲು ಆರೋಪಗಳನ್ನ ಸರ್ಕಾರದ ವಿರುದ್ಧ ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾಡಿ ಅಂತೂ ಇಂತೂ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರು ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಾಂಗ್ರೆಸ್ ಕೈ ಹಿಡಿತಾರಾ ಗೊತ್ತಿಲ್ಲ. ಯಾಕಂತಂದ್ರೆ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಇನ್ನೂ ಕೂಡ ಅದು ದಾವಣಗೆರೆ ಬೈ ಎಲೆಕ್ಷನ್ ಏನಾಗುತ್ತೆ ಅಂತ ನೋಡಿಕೊಂಡು ಬಹುಶಃ ಅದು ಕ್ರಮ ತಗೊಳ್ತಾರೋ ಅಥವಾ ಅವ್ರನ್ನ ಬಚಾವ್ ಮಾಡ್ತಾರೋ ಗೊತ್ತಿಲ್ಲ. ಈ ವಿಚಾರ ಮುಸ್ಲಿಂ ವಿಚಾರ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಇನ್ನೂ ಕೂಡ ಕಗ್ಗಂಟಾಗೆ ಉಳಿದಿದೆ. ಅಲ್ಪಸಂಖ್ಯಾತರ ಮನವೊಲಿಕೆಗೆ ಸರ್ಕಾರ ಸರ್ಕಸ್. 600 ಕೋಟಿ ವೆಚ್ಚದ ಯೋಜನೆಗೆ ಸಂಪುಟ ತೀರ್ಮಾನ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೋಗದಂತೆ ಓಲೈಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಕೋಲಾಹಲ ಕೆಲ ಮುಸ್ಲಿಂ ನಾಯಕರ ತಲೆದಂಡಕ್ಕೆ ಕಾರಣವಾಗಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಬಳಿಕ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಸಿಟ್ಟಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಇದೆ. ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ಬಳಿಕ ಅಸಮಾಧಾನಗೊಂಡಿರುವಂತಹ ಮುಸ್ಲಿಂ ಸಮುದಾಯವನ್ನ ಸಮಾಧಾನ ಪಡಿಸಲು ಸರ್ಕಾರ ಈಗ ಸರ್ಕಸ್ ಮಾಡ್ತಾ ಇದೆ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೋಗದಂತೆ ಓಲೈಕೆ ರಾಜಕಾರಣಕ್ಕೆ ಮುಂದಾಗಿದೆ. ಎಸ್, ರಾಜ್ಯದ ನಾನಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಾ ಇರುವ ಕಾಲೋನಿಗಳನ್ನು 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ನಿರ್ಧಾರ ಮಾಡಿದ್ದಾರೆ. ಈ ಸಂಬಂಧ ಕ್ರಿಯಾ ಯೋಜನೆ ರೂಪಿಸಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಸಂಪುಟ ಸಭೆ ತೀರ್ಮಾನ ಮಾಡಿದೆ. ಈಗಾಗಲೇ ಪಕ್ಷದ ವಿರುದ್ಧ ಸಿಟ್ಟಾಗಿರೋ ಮುಸ್ಲಿಂ ಸಮುದಾಯವನ್ನ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಶತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಪಕ್ಷದ ಎಡವಟ್ಟನ್ನ ವಿಪಕ್ಷ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂಗಳು ಯಾರು ಕೂಡ ಕಾಣಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದಿಷ್ಟೇ ಅಲ್ಲ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಿಬ್ಬಂದಿಗೆ, ಗ್ರಂಥಪಾಲಕರಿಗೆ ವೇತನ ನೀಡಿಲ್ಲ, ಆದರೆ ಅಲ್ಪಸಂಖ್ಯಾತರಿಗೆ ಹಣ ನೀಡಿದ್ದಾರೆ ಅಂತ ರಾಜ್ಯ ಬಿಜೆಪಿ ಆರೋಪ ಮಾಡಿದೆ. ಇಷ್ಟೆಲ್ಲ ಇದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ಸಮುದಾಯದ ಓಲೈಕೆ ಯಾಕೆ ಮುಖ್ಯವಾಯಿತು? ಇದರ ಹಿಂದಿನ ಅಜೆಂಡಾ ಏನು ಅನ್ನೋದನ್ನ ಎಳೆ ಎಳೆಯಾಗಿ ತಿಳಿಯೋಣ ಬನ್ನಿ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 600 ಕೋಟಿ ಕೊಡ್ತಾ ಇದ್ದಾರೆ ಅಂತ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಈ ಕೆಲಸನ ಮಾಡಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗಿದೆಯಾ? ದಾವಣಗೆರೆ ಬೈ ಎಲೆಕ್ಷನ್ ಹೊಡೆತ ಸರಿಪಡಿಸಿಕೊಳ್ಳೋದಕ್ಕೆ ಈ ಪ್ಯಾಚಪ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಬಹಳ ಬಲವಾಗಿ ಕೇಳಿಬಂದಿತ್ತು. ಅದು ಇಬ್ಬಿಬ್ಬರು ಮುಸ್ಲಿಂ ಮುಖಂಡರುಗಳಿಗೆ ರಿಸೈನ್ ಮಾಡಿ ಅಂತ ಹೇಳಿದ್ದಿರಬಹುದು, ಅಥವಾ ಮುಸ್ಲಿಂ ಅಭ್ಯರ್ಥಿಗೆ ದಾವಣಗೆರೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನೋ ಅಸಮಾಧಾನ ಇರ್ಬೋದು. ಅದು ಹಿಂದೆ ಇಕ್ಬಾಲ್ ಅಹಮದ್ ಸರಡಿಗೆ ಅವರ ವಿಚಾರದಲ್ಲಿ ಅನ್ಯಾಯ ಆಯಿತು, ಅಲ್ಲಿಂದ ಶುರುವಾಗಿ ಹಲವು ಮುಸ್ಲಿಂ ನಾಯಕರಿಗೆ ಇಲ್ಲಿ ಅವಮಾನ ಆಯಿತು ಅನ್ನುವಂಥದ್ದು. ತನ್ವೀರ್ ಸೇಠ್ಗೆ ಮಿನಿಸ್ಟ್ರಿಶಿಪ್ ಕೊಡಲಿಲ್ಲ. ಹೀಗೆ ಸಾಕಷ್ಟು ಅಸಮಾಧಾನಗಳು ಮುಸ್ಲಿಂ ಸಮುದಾಯವನ್ನು ಕಾಡ್ತಾ ಇದೆ ಅಂತ ಹೇಳಲಾಗಿದೆ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಹೋಗ್ಬಿಟ್ರೆ ಅಂತ ಈಗ ಭಯ ಶುರುವಾಗಿದೆಯಂತೆ ಕಾಂಗ್ರೆಸ್ ಒಳಗಡೆ. ಹಾಗಾಗಿ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ ಹಣ ಕೊಡೋದಕ್ಕೆ ಸರ್ಕಾರ ಒಪ್ಪಿದೆಯಂತೆ. ಇದು ಮತ್ತೊಂದು ಡ್ಯಾಮೇಜ್ ಮಾಡುತ್ತಾ ಅಂತ ಹೇಗೆ ಅಂತಂದರೆ ನೋಡಿ, ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇರೋವಂಥದ್ದು. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಮತ್ತೆ ಎಡವಟ್ಟು ಮಾಡ್ಕೋತಾರಾ? ಮುಸ್ಲಿಮರನ್ನ ಓಲೈಕೆ ಮಾಡೋಕ್ಕೆ ಹೋಗಿ ಹಿಂದೂಗಳ ವಿರೋಧ ಕಟ್ಟಿಕೊಳ್ಳುತ್ತಾ ಸರ್ಕಾರ ಅನ್ನುವಂಥದ್ದು. ಮುಸ್ಲಿಮರು ತಿರುಗಿ ಬಿದ್ದಿರೋದ್ರಿಂದ ಕಾಂಗ್ರೆಸ್ಗೆ ಈ ರೀತಿ ಓಲೈಕೆ ಮಾಡೋದು ಅನಿವಾರ್ಯ ಆಗಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಏನೋ ಒಟ್ಟು ಗಣಪತಿ ಮಾಡೋದಕ್ಕೆ ಹೋಗಿ ಅವರ ಅಪ್ಪನ್ನ ಮಾಡದೇ ಇದ್ರೆ ಸಾಕು ಅನ್ನೋ ಒಂದು ಹಳ್ಳಿ ಗಾದೆ ನೆನಪಾಗುತ್ತೆ. ಕಾಂಗ್ರೆಸ್ ಓಲೈಕೆ ರಾಜಕಾರಣ, ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ರಾಜಕಾರಣ. ಈ ಹಿಂದೆ ಬಜೆಟ್ನಲ್ಲೂ ಕೂಡ ವಿಶೇಷ ಪ್ಯಾಕೇಜ್ ನೀಡಿದ್ದನ್ನು ನಾವು ನೋಡಿದ್ವಿ. ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಇದು ವಿಚಾರ ಆಲ್ರೆಡಿ ಸರ್ಕಾರ ನಿರ್ಧಾರ ತಗೊಂಡಾಗ ಹೋಗಿದೆ. ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೊರಟಿದ್ದಾರಂತೆ.
ಇಂಥದ್ರಲ್ಲಿ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕೆ ಬೇರೆ ಸಮುದಾಯದ ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಇಲ್ವೇ? ಇದರಲ್ಲೆಲ್ಲ ಜಾತಿ ನೋಡಬೇಕಾ? ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋದ್ರಲ್ಲಿ, ವಿದ್ಯಾಭ್ಯಾಸದ ಅಗತ್ಯಗಳನ್ನು ಪೂರೈಸೋದ್ರಲ್ಲಿ ಜಾತಿ ರಾಜಕಾರಣ ಯಾಕೆ ಮಾಡಬೇಕು? ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ವಿದೇಶದಲ್ಲಿ ಅಧ್ಯಯನಕ್ಕೆ ಅವಕಾಶ ಅಂತ ಯಾಕೆ ಎಲ್ರಿಗೂ ಕೊಟ್ಬಿಡಿ ಅಲ್ಲ? ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂಥವ್ರಿಗೆ ಎಲ್ಲ ಜಾತ್ಯತೀತವಾಗಿ ಎಲ್ರಿಗೂ ಕೊಡ್ಬೋದಲ್ಲ. ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಮಾತ್ರ ಅಂತ ಯಾಕೆ ಇದರಲ್ಲೂ ಜಾತಿ ರಾಜಕಾರಣ ಮಾಡ್ತೀರಾ? ಎಲ್ಲ ಅವ್ರಿಗೂ ಸೇರಿದಂತೆ ಎಲ್ಲರಿಗೂ ಕೊಡಿ ಅನ್ನೋದು ಜನಗಳ ಕೂಗು. ಮೌಲಾನಾ ಆಜಾದ್ ವಸತಿ ಶಾಲೆಗಳ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿದೆ ಸರ್ಕಾರ. ಇದೀಗ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮತ್ತೆ 600 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದೆಯಂತೆ. ಇನ್ನು ಕಾಂಗ್ರೆಸ್ ನಡೆಗೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜಿಬಿಎ ಚುನಾವಣೆ ನಡೆಸೋದಕ್ಕೆ ಸರ್ಕಾರ ಹಣ ಇಲ್ಲ ಅಂತ ಹೇಳ್ತಾರೆ. ಖಾಲಿ ಇರೋ ಉದ್ಯೋಗಾಕಾಂಕ್ಷಿಗಳನ್ನ ನೇಮಕ ಮಾಡಿಲ್ಲ. ಆಶಾ, ಅಂಗನವಾಡಿ, ಗ್ರಂಥಪಾಲಕರು ಇವರಿಗೆ ಯಾರಿಗೂ ಕೂಡ ಸಂಬಳ ಕೂಡ ಕೊಟ್ಟಿಲ್ಲ. ರೈತರ ಹಾಲಿನ ಪ್ರೋತ್ಸಾಹ ಧನವನ್ನ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಇವೆಲ್ಲವನ್ನೂ ಕೂಡ ಬದಿಗಿಟ್ಟು ಕಾಂಗ್ರೆಸ್ಗೆ ಮುಸ್ಲಿಮರ ಓಲೈಕೆಯೇ ಮುಖ್ಯವಾಯ್ತಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳಿದ್ದಾರೆ. ಸಾಲು ಸಾಲು ಆರೋಪಗಳನ್ನ ಸರ್ಕಾರದ ವಿರುದ್ಧ ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾಡಿ ಅಂತೂ ಇಂತೂ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರು ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಾಂಗ್ರೆಸ್ ಕೈ ಹಿಡಿತಾರಾ ಗೊತ್ತಿಲ್ಲ. ಯಾಕಂತಂದರೆ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಇನ್ನೂ ಕೂಡ ಅದು ದಾವಣಗೆರೆ ಬೈ ಎಲೆಕ್ಷನ್ ಏನಾಗುತ್ತೆ ಅಂತ ನೋಡಿಕೊಂಡು ಬಹುಶಃ ಅದು ಕ್ರಮ ತಗೊಳ್ತಾರೋ ಅಥವಾ ಅವ್ರನ್ನ ಬಚಾವ್ ಮಾಡ್ತಾರೋ ಗೊತ್ತಿಲ್ಲ. ಈ ವಿಚಾರ, ಮುಸ್ಲಿಂ ವಿಚಾರ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಇನ್ನೂ